ಬೆಂಗಳೂರಿನಲ್ಲಿ ನಿಲ್ಲದ ಫುಟ್ಪಾತ್ ಆಪರೇಷನ್. ಫುಟ್ಪಾತ್ ಕ್ಲಿಯರ್ ಮಾಡಿದ್ರು ಕೂಡ ಮತ್ತೆ ಒತ್ತುವರಿ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ನಿಲ್ತಾ ಇಲ್ಲ ಫುಟ್ಪಾತ್ ಆಪರೇಷನ್. ಕ್ಲಿಯರ್ ಮಾಡಿದ್ರು ಕೂಡ ಮತ್ತೆ ಒತ್ತುವರಿ ಮಾಡಲಾಗ್ತಾ ಇದೆ. ತೆರವು ಮಾಡಿದ ಜಾಗದಲ್ಲೇ ಮತ್ತೆ ಅಕ್ರಮ ಒತ್ತುವರಿಯಾಗ್ತಾ ಇದೆ. ಕಣ್ಣಿದ್ದು ಕುರುಡರಾಗಿರುವ ಜಿವಿಎ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಅಧಿಕಾರಿಗಳು ಸಚಿವ ಕೃಷ್ಣ ಬೈರೇಗೌಡರು ಈ ಸ್ಟೋರಿ ನೋಡಲೇಬೇಕು, ಏನಿದು ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಮತ್ತೆ ಒತ್ತುವರಿ, ಈ ಅಕ್ರಮ ಒತ್ತುವರಿಗೆ ಕೊನೆ ಯಾವಾಗ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ಫುಟ್ಪಾತ್ ಆಪರೇಷನ್ ಆರಂಭವಾಗಿ ಬಹಳ ದಿನ ಆಯಿತು. ಆಪರೇಷನ್ ಒಂದ್ ಕಡೆ ಆಗ್ತಾ ಇದೆ, ಆದರೆ ಮತ್ತೆ ಅಕ್ರಮವಾಗಿ ಒತ್ತುವರಿ ನಡೀತಾ ಇರುವಂತದ್ದು. ತೆರವು ಮಾಡಿದ ಜಾಗದಲ್ಲೇ ಮತ್ತೆ ಅಕ್ರಮ ಒತ್ತುವರಿ ಆಗ್ತಾ ಇರುವಂತದ್ದು. ಹಾಗಾಗಿ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಕಣ್ಣಿದ್ದು ಕುರುಡರ ಆಗಿದಾರ ಜಿಬಿಎ ಅಧಿಕಾರಿಗಳು ಅಂತ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇರುವಂತದ್ದು. ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಮತ್ತೆ ವ್ಯಾಪಾರಸ್ಥರು ಫುಟ್ಪಾತ್ ಮೇಲೆ ಅಂಗಡಿಗಳನ್ನ ಹಾಕಿರುವಂತದ್ದು. ತೆರವು ಮಾಡಿದ್ರು ಕೂಡ ಮತ್ತೆ ಒತ್ತುವರಿ ಮಾಡಿರುವಂತದ್ದು. ಹಾಗಾಗಿ ಮತ್ತೆ ಒತ್ತುವರಿ, ಈ ಅಕ್ರಮ ಒತ್ತುವರಿಗೆ ಕೊನೆ ಯಾವಾಗ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇನ್ನು ಫ್ರೀಡಂ ಟಿವಿ ರಿಯಾಲಿಟಿ ಚೆಕ್ನಲ್ಲೂ ಕೂಡ ಜಿಬಿಎ ಕಳ್ಳಾಟ ಬಯಲಾಗ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ಈ ಫುಟ್ಪಾತ್ ಆಪರೇಷನ್ ಬಹಳ ದಿನದಿಂದ ನಡೀತಾ ಇದೆ. ಈ ಕಾರ್ಯಾಚರಣೆ ಬಹಳ ದಿನದಿಂದ ಕೂಡ ಏನು ನಡೀತಾ ಇರುವಂತದ್ದು. ಆದ್ರೂ ಕೂಡ ಒಂದು ಕಡೆ ಏನು ತೆರವು ಕಾರ್ಯಾಚರಣೆ ನಡೀತಾ ಇದೆ, ಇನ್ನೊಂದು ಕಡೆ ಏನು ಮತ್ತೆ ತೆರವು ಕಾರ್ಯಾಚರಣೆ ಆಗಿತ್ತೋ ಅದೇ ಜಾಗದಲ್ಲಿ ಮತ್ತೆ ಒತ್ತುವರಿ ಮಾಡಲಾಗ್ತಾ ಇದೆ. ಹಾಗಾಗಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಈ ಬಗ್ಗೆ ಮಾಹಿತಿ ಇಲ್ವಾ? ಮಾಹಿತಿ ಇದ್ರೂ ಕೂಡ ಸುಮ್ಮನೆ ಕೂತಿದ್ದಾರಾ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂತದ್ದು. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ರೋಹನ್ ಹಿರೇಮಠ್ ಮತ್ತಷ್ಟು ಮಾಹಿತಿ ನೀಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಕೇಂದ್ರ ನಗರ ವ್ಯಾಪ್ತಿಯಲ್ಲಿ ಮತ್ತೆ ಅಕ್ರಮ ಒತ್ತುವರಿ, ಪಾದಾಚಾರಿ ಅಕ್ರಮ ಒತ್ತುವರಿ ಮತ್ತೆ ತಲೆ ಎತ್ತಿ ನಿಂತಿದೆ ಅಂತ ಹೇಳ್ಬೋದು. ಈ ಹಿಂದೆ ಕೃಷ್ಣ ಬೈರೇಗೌಡರು ಕೊಟ್ಟಂತ ಏನು ಒಂದು ಖಡಕ್ ಆದೇಶ ಇತ್ತಲ್ಲ, ಯಾರಾದರೂ ಫುಟ್ಪಾತ್ ಒತ್ತುವರಿ ಮಾಡ್ಕೊಂಡವ್ರಿಗೆ ಭಾರಿ ದಂಡ ಅನ್ನುವಂಥದ್ದಿತ್ತು. ಆ ಬಳಿಕವೂ ಕೂಡ ಒತ್ತುವರಿ ಆದಂಥ ಫುಟ್ಪಾತ್ಗಳನ್ನು ಎಲ್ಲವೂ ಕೂಡ ತೆರವು ಕಾರ್ಯಾಚರಣೆ ಮಾಡಿದರು. ಆ ಬಳಿಕ ಮತ್ತೆ ಎಂದಿನಂತೆ ಯಥಾವತ್ತಾಗಿ ಮಲ್ಲೇಶ್ವರಂ 8ನೇ ಮುಖ್ಯ ರಸ್ತೆಯಲ್ಲಿ ಮತ್ತೆ ಎಗ್ಗಿಲ್ಲದೆ ವ್ಯಾಪಾರ ಮಾಡ್ತಾ ಇದ್ದಾರೆ. ಫುಟ್ಪಾತ್ ಒತ್ತುವರಿ ಆಗಿರ್ತಕ್ಕಂಥದ್ದು ಒತ್ತುವರಿ ಮಾಡಿಕೊಂಡು ಮತ್ತೆ ದೊಡ್ಡ ಮಟ್ಟದ ವ್ಯಾಪಾರ ಮಾಡ್ತಾ ಇದ್ದಾರೆ. ನೀವೀಗ ಗಮನಿಸ್ಬೋದು, ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಇದೇ ವ್ಯಾಪ್ತಿಯಲ್ಲಿ ಕೂಡ ಮಲ್ಲೇಶ್ವರಂ ವ್ಯಾಪ್ತಿಯಲ್ಲಿ ಇಲ್ಲಿ ಅಕ್ರಮ ಒತ್ತುವರಿ ನಡೀತಾ ಇರುವಂತು. ಒತ್ತುವರಿ ಕಾರ್ಯಾಚರಣೆ ಕೇವಲ ಬರೀ ಫೋಟೋಶೂಟ್ಗೆ ಸೀಮಿತವಾಯ್ತಾ ಅಥವಾ ತೆರವುಗೊಳಿಸೋಕೆ ಮಾತ್ರ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬರುತ್ತೆ. ಕೃಷ್ಣ ಬೈರೇಗೌಡರು ಕೂಡ ಈ ಸ್ಟೋರಿ ನೋಡಲೇಬೇಕು. ಯಾಕಂತಂದರೆ ಜಿಬಿಎ ಒತ್ತುವರಿ ಆದಂಥ ಜಾಗ, ಫುಟ್ಪಾತ್ ಒತ್ತುವರಿ ಆದಂಥ ಜಾಗ ಇತ್ತಲ್ಲ, ಅದು ಸಂಪೂರ್ಣವಾಗಿ ಈಗ ಜಿಬಿಎ ಅಧಿಕಾರಿಗಳು ಫೇಲ್ ಆಗಿದ್ದಾರೆ ಅಂತ ಹೇಳ್ಬೋದು. ಬೆಂಗಳೂರು ನಗರ ಕೇಂದ್ರ ವ್ಯಾಪ್ತಿಯಲ್ಲಿ ಈ ರೀತಿ ಪರಿಸ್ಥಿತಿ ಇದ್ದರೆ ಇನ್ನುಳಿದ ವ್ಯಾಪ್ತಿಯ ಗತಿ ಏನು ಎಂಬ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಇನ್ನು ಪಾದಾಚಾರ ಮಾರ್ಗ ಅತಿಕ್ರಮಣ ತಡೆಯುವಲ್ಲಿ ಜಿಬಿಎ ಈಗ ಅಧಿಕಾರಿನ ಸಂಪೂರ್ಣ ಈಗ ವಿಫಲವಾಗಿದೆ. ಹೀಗಾಗಿ ಒತ್ತುವರಿ ಕಡಿವಾಣ ಹಾಕದ ಅಧಿಕಾರಿಗಳು ಸುಮ್ಮನೆ ಕುಳಿತರ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬರುತ್ತೆ. ಇನ್ನು ಗಮನಿಸ್ತಾ ಇರ್ಬೋದು, ಇದೇ ಬೆಂಗಳೂರು ನಗರ ಕೇಂದ್ರ ವ್ಯಾಪ್ತಿಯಲ್ಲಿ 8ನೇ ಮುಖ್ಯ ರಸ್ತೆಯಲ್ಲಿ ಮತ್ತೆ ಪಾದಾಚಾರಿ ಮಾರ್ಗಗಳನ್ನು ಕೂಡ ಒತ್ತುವರಿ ಮಾಡಿಕೊಂಡು ಎಂದಿನಂತೆ ಕೂಡ ಯಥಾವತ್ತಾಗಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಪೂರ್ಣವಾಗಿ ಕಡಿವಾಣ ಹಾಕಬೇಕು. ಕಡಿವಾಣ ಹಾಕದೇ ಇತ್ತಂದರೆ ನಿಜಕ್ಕೂ ಕೂಡ ಪಾದಾಚಾರಿಯಲ್ಲಿ ಸಾರ್ವಜನಿಕರಿಗೆ ದೊಡ್ಡ ಸಂಕಷ್ಟನೇ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮಣ್ ಜೊತೆ ರೋಹನ್ ಹಿರೇಮಠ್, ಫ್ರೀಡಂ ಟಿವಿ, ಬೆಂಗಳೂರು. ಮೇಡಮ್ ನಮಸ್ತೆ. ನಾವು ಫ್ರೀಡಂ ಟಿವಿಯಿಂದ ಮಾತಾಡ್ತಾ ಇದ್ದೀವಿ. ಈಗ ಏನಂದರೆ ಸರ್, ಈಗ ಮೇಡಮ್ ಏನಂದರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಬೆಂಗಳೂರಿನ ನಗರ ಅಭಿವೃದ್ಧಿ ಸಚಿವರು ಅಕ್ರಮ ಫುಟ್ಪಾತ್ನಲ್ಲಿ ಅಂಗಡಿ ಇಟ್ಕೊಂಡು ತೆರವು ಕಾರ್ಯಾಚರಣೆ ನಿಲ್ಲಿಸೋದಕ್ಕೆ ಮುಂದಾಗಿದ್ದರು. ಅದೇ ರೀತಿಯಾಗಿ ಜಿಬಿಎ ಕೂಡ ಮುಂದಾಗಿತ್ತು ಮೇಡಮ್. ಈಗ ಮತ್ತೆ ಮಲ್ಲೇಶ್ವರಂ 8th ಕ್ರಾಸ್ನಲ್ಲಿ ನಿರಂತರವಾಗಿ ಮತ್ತೆ ಅಕ್ರಮ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇದು ನಿಮ್ಮ ಗಮನಕ್ಕೆ ಬಂದಿಲ್ವಾ ಮೇಡಮ್? ಅದೇ ಸರ್, ಮತ್ತೆ ಈಗ ಮೆಜೆಸ್ಟಿಕಲ್ಲೂ ಮತ್ತೆ ಹಾಕಿದ್ರು, ಅದನ್ನ ಮಾಡ್ತಾ ಇದ್ದೀವಿ.
ಇಂಟೆಲಿಜೆನ್ಸ್ ಮಾಡ್ತೀವಿ ಸರ್, ಮತ್ತೆ ಹಾಕೊಂಡಿದ್ದಾರೆ ಅವ್ರನ್ನೇ. ಫೈನು ಹಾಕಿರ್ತೀವಿ, ಇನ್ನೂ ತೆಗಿರ್ತೀವಿ, ಆದ್ರೂ ಮತ್ತೆ ಹಾಕೊಂತಿದ್ದಾರೆ. ನೆಕ್ಸ್ಟ್ ನಾಳೆ ಅಲ್ಲಿ ಹೋಗ್ತೀವಿ ಸರ್. ಇವತ್ತು ಮೆಜೆಸ್ಟಿಕ್ ಸರೌಂಡಿಂಗ್ ಅಲ್ಲೂ ನೆಕ್ಸ್ಟ್ ಹಾಕಿದ್ರು, ಅದನ್ನೇ ಮಾಡ್ತಾ ಇದ್ದೀವಿ. ಅದೇ ಈಗ ಏನಂದ್ರೆ ಮೇಡಮ್, ಸಾರ್ವಜನಿಕರು ಏನು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ಇದು ಬರೀ ಫೋಟೋ ಶೂಟಿಗೆ ಅಷ್ಟೇ ಸೀಮಿತವಾಯ್ತಾ ಅಥವಾ? ನೋಡಿ ಸರ್, ನಾವು ಫೈನು ಹಾಕಿ ಇದನ್ನು ಮಾಡಿರ್ತೀವಿ, ಮತ್ತೆ ಹಾಕ್ತಾರೆ ಸರ್. ನಮಗೆ ನಮ್ಗೆ ಬೇರೆ ಕೆಲಸನೂ ಇರುತ್ತಲ್ಲ, ನಾವು ನೋಡಕ್ ಆಗಿರಲ್ಲ, ಮತ್ತೆ ಗಮನಕ್ಕೆ ಬಂದ್ಮೇಲೆ ಮತ್ತೆ ಹೋಗ್ಬೇಕು. ಅದೇ ಮೆಜೆಸ್ಟಿಕ್ ಮಾರ್ಗ ಮಾಡಿದ್ವಿ, ಇವತ್ತು ಫುಲ್ ತೆಗ್ತೀವಿ. ಮತ್ತೆ ಅದೇ 100% ತೆಗ್ಸಿರ್ತೀವಿ, ಮತ್ತೆ ಒಂದು 30% ಇರುತ್ತೆ, ಮತ್ತೆ 30%, ಮತ್ತೆ ಒಂದು 10% ಇರುತ್ತೆ, ಹಂಗೆ ಆಗ್ತಾ ಇದೆ. ಓಕೆ, ಅಂದರೆ ನಿರಂತರವಾಗಿ ಆದೇಶ ಬಂದರೂ GBA ಒಂದು ಅಧಿಕಾರಿಗಳ ಒಂದು ಕಾರ್ಯಾಚರಣೆ ಮಾಡಿ ನಾವು ತೆಗ್ಸಿರ್ತೀವಿ. ಒಂದ್ಸಲ ಪೊಲೀಸ್ನವರು ಹೌದು ನೆಕ್ಸ್ಟ್ ಆಗ್ಲಿಲ್ದಂಗೆ ನೋಡ್ಕೋಬೇಕಾಗ್ತದೆ ಸರ್. ನಾವು ತೆಗಿಸ್ಬಿಡ್ತೀವಿ, ತೆಗ್ಸೋದೇನ ಫುಲ್ ತೆಗ್ಸ್ಬಿಡ್ತೀವಿ, ಆಗ್ಲಿಲ್ದಂಗೆ ಒಂದು ಸ್ವಲ್ಪ ಮಾನಿಟರ್ ಮಾಡ್ಬೇಕು. ನಮ್ಗೆ ಯಾಕಂದ್ರೆ ದಿನ ಅದೇ ಇದು ಮಾಡೋಕ್ಕಾಗಲ್ಲ. ಅದೇ ಈಗ ಒತ್ತುವರಿ ತೆರವಾಯಿತು, ಮತ್ತೆ ಅಕ್ರಮ ಒತ್ತುವರಿ ಶುರುವಾಯಿತು ಅನ್ನುವಂಥ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ತೆಗಿತಾ ಇದೀವಿ ಸರ್, ಮತ್ತೆ ಯಾವ್ದಾದ್ರು ಹಾಕಿದಾರ ನೋಡಿ, ಮತ್ತೆ ರಿಫೆರಿಫೈ ಮಾಡ್ತಾ ಇದೀವಿ. ಅಲ್ಲ, ಒಂದೇ ಜಾಗದಲ್ಲಿ ನಿರಂತರವಾಗಿ ಪದೇ ಪದೇ ಒತ್ತುವರಿ ಮಾಡ್ಕೊಂಡು ಭರ್ಜರಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಅದೇ ನೆಕ್ಸ್ಟ್ ಏನಾದ್ರು ಮೆಟೀರಿಯಲ್ ಸೀಸ್ ಮಾಡಿದ್ರೆ ವಾಪಸ್ ಕೊಡಲ್ಲ, ಫೈನ್ ತೆಗೆದು ಕೊಡಲ್ಲ, ಹಂಗೆ ಏನೆಲ್ಲ ಮಾಡ್ಬೇಕು. ಅಲ್ಲ, ಇದು ಅವರು ಮತ್ತೆ ಕಲಿತಾ ಇಲ್ಲ. ನಾವು ಮತ್ತೆ ಹಾಕಿದಾಗ ನಾವು ಒಂದ್ 2 ದಿನ ಸುಮ್ಮನೆ ಇರ್ತಾರೆ, ಮತ್ತೆ ಹಾಕಿದ್ರೆ ನಮ್ಗೆ ಬರೀ ಅದೇ ಕೆಲಸ ಆಗ್ತದೆ. ಅಲ್ಲ, ಪಾದಾಚಾರಿಗಳು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮೇಡಮ್. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಮೇಡಮ್. ಸರ್, ಜನ ಅರ್ಥ ಮಾಡ್ಕೊಳತ್ತೆ ಅಂತ ನಾವ್ ಏನ್ ಮಾಡಿದ್ರು ಫೈನು ಸರ್, ಇದೇನ್ ಮಾಡೋಣ, ಇದು ಫೈನು ಹಾಕಿದ್ವಿ, ಪೊಲೀಸ್ ತೆಗೆದಿದ್ವಿ. ಓಕೆ, ಅಂದ್ರೆ ಕೊನೆ ಯಾವಾಗ ಅಂತ ಮೇಡಮ್, ಲಾಸ್ಟ್ ಪ್ರಶ್ನೆ. ಅದೇ ನೋಡೋಣ, ಒಂದ್ 3-4 ಟೈಮ್ಸ್ ಮಾನಿಟರ್ ಮಾಡ್ತಾನೆ ಇರ್ಬೇಕು ಸರ್, ಅವಾಗ ಒಂದ್ ಸ್ವಲ್ಪ ಒಂದು ಕಂಟ್ರೋಲಿಗೆ ಬರುತ್ತೆ. ಓಕೆ ಮೇಡಮ್, ಓಕೆ. ಓಕೆ ಸರ್.